ಒಂದ್ಸರಿ ವಿಷ್ಣು ಮತ್ತು ಶಿವ ಕುಶಲೋಪರಿ ಮಾತಾಡ್ತಾ ನಿಂತಿದ್ರಂತೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಈ ಶಿವನ ಕೊರಳಿನ ಹಾವು ಎದುರುಗಡೆ ಇದ್ದಂಥ ಗರುಡನನ್ನು ನೋಡಿ ಹೇಳ್ತಂತೆ, ಏನಪ್ಪ ಗರುಡ ಕ್ಷೇಮನ ಅಂತ ಕೇಳ್ತಂತೆ. ಆಗ ಗರುಡ ಬಹಳ ಅದ್ಭುತವಾದಂಥ ಉತ್ತರ ಕೊಡ್ತಾನೆ, ಅವನಪ್ಪ ಯಾರ್ಯಾರು ಎಲ್ಲಿ ತನಕ ಸೇಫಾಗಿರ್ತಾರ ಅಲ್ಲಿ ತನಕ ಎಲ್ಲರೂ ಕೂಡ ಕ್ಷೇಮನೇ ಅನ್ನುವಂಥ ಮಾತು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ 5 ಸ್ಟಾರ್ ಸೌಲಭ್ಯ ಪಡೆದಂಥ ದರ್ಶನ್ ಜೈಲಿನಲ್ಲಿ ಆಡಿದ ಆಟಾಟೋಪಗಳು, ಅದಾದಮೇಲೆ ಆದಂಥ ಪರಿಣಾಮಗಳು, ಸುಪ್ರೀಂ ಕೋರ್ಟ್ ಅವ್ರ ಬೇಲನ್ನು ಕ್ಯಾನ್ಸಲ್ ಮಾಡಿದ್ದು, ಈಗ ಎಂಥ ಸ್ಥಿತಿ ಬಂದಿದೆ ನೋಡಿ. 5 ಸ್ಟಾರ್ ಫೆಸಿಲಿಟಿ ಬೇಡ ನನಗೆ, ದಯವಿಟ್ಟು ಒಂದು ಕಂಬಳಿ ಕೊಡಿ, ಒಂದು ಬೆಡ್ಶೀಟ್ ಕೊಡಿ, ಒಂದು ದಿಂಬು ಕೊಡಿ ಅಂತ ಕೇಳುವಂಥ ಸ್ಥಿತಿ ಬಂದಿದೆ. ಇದು ದರ್ಶನ್ ಅವರ ಈಗಿನ ಸ್ಥಿತಿ. 5 ಸ್ಟಾರ್ ಸೌಲಭ್ಯ ಬೇಡ, ಕಂಬಳಿಯಾದರೂ ಕೊಡಿ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಮನವಿ. ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲ ಅಂತಿದ್ದಾರೆ. ಕಳೆದ ಬಾರಿ ಇದೇ ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ದ. ಜೈಲಿನಲ್ಲೇ ರೌಡಿಗಳ ಜೊತೆಗೆ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೇಟ್ ಸೇದುತ್ತಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿದ್ದ. ಇದೇ ಈಗ ದರ್ಶನ್ಗೆ ಕಂಟಕವಾಗಿ ಕಾಡಿದೆ. 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಚಳಿ ತಾಳದೆ 2 ಬೆಡ್ಶೀಟ್, ತಲೆದಿಂಬು ಕೊಡಿ ಅಂತ ಬೇಡಿಕೊಳ್ತಿದ್ದಾರೆ. ಕೋರ್ಟ್ ಕದ ತಟ್ಟಿದ್ದಾರೆ. ನಾವು ಮನೆ ಊಟ ಕೇಳ್ತಿಲ್ಲ, 5 ಸ್ಟಾರ್ ಅನುಕೂಲ ಕೇಳ್ತಿಲ್ಲ, ಕನಿಷ್ಠ ಪಕ್ಷ ಬಟ್ಟೆ ಬೆಡ್ಶೀಟ್ ದಿಂಬು ಸಹ ಕೊಡ್ತಿಲ್ಲ. ಜೈಲಿನಲ್ಲಿ ಕೋರ್ಟ್ನಿಂದ ಅನುಮತಿ ತರುವಂತೆ ಕೇಳ್ತಿದ್ದಾರೆ. ನಮ್ಮ ವೆಚ್ಚದಲ್ಲೇ ಬೆಡ್ಶೀಟ್ ದಿಂಬು ಕೊಡ್ತೀವಿ ಅಂದ್ರೂ ಅವಕಾಶ ಕೊಡ್ತಿಲ್ಲ. ಹೊಸ ಜೈಲು ಕೈಪಿಡಿಯಲ್ಲಿ ಹಲವು ಅವಕಾಶ ನೀಡಲಾಗಿದೆ. ವಕೀಲರಿಗೆ ವಿಡಿಯೋ ಕಾಲ್, ಸ್ಮೋಕಿಂಗ್ ಝೋನ್ಗೂ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಅದ್ಯಾವುದನ್ನು ನಾವು ಕೇಳ್ತಿಲ್ಲ. ಕನಿಷ್ಠ ಹೊದಿಕೆ ದಿಂಬಿಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಕೋರ್ಟ್ನಲ್ಲಿ ವಾದಿಸಿದರು. ಇನ್ನು ದರ್ಶನ್ ಅರ್ಜಿಗೆ ಜೈಲು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪ್ರತಿಕ್ರಿಯಿಸುವುದಾಗಿ ಸಹಾಯಕ ಪಿಪಿ ಸಚಿನ್ ಸಮಯ ಕೇಳಿದರು. ಜೊತೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರಿದ್ದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ರು. ಈ ನಡುವೆ A1 ಪವಿತ್ರಗೌಡ ಪರ ವಕೀಲ ಬಾಲನ್ ಕಡ್ಡಾಯ ಜಾಮೀನು ಕೋರಿ ಮನವಿ ಮಾಡಿದ್ರು. BNSS ಬದಲು CRPC ಅಡಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಸಿರುವುದು ಕಾನೂನು ಬಾಹಿರವೆಂದು ಪರಿಗಣಿಸಿ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಸಹಾಯಕ ಪಿಪಿ ಸಚಿನ್ ಆಕ್ಷೇಪಣೆ ಸಲ್ಲಿಸಿದರು. ಸ್ವತಃ ಪವಿತ್ರಗೌಡ CRPC ಅಡಿಯಲ್ಲಿಯೇ ಮೊದಲಿಗೆ ಜಾಮೀನಿನ ಲಾಭ ಪಡೆದು ಈಗ CRPC ಅನ್ವಯವಲ್ಲವೆಂದು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಅಂತ ವಾದಿಸಿದರು. ವಕೀಲರ ವಾದ ಆಲಿಸಿದ 64ನೇ CCH ಕೋರ್ಟ್ ಜಡ್ಜ್ ಈರಣ್ಣ ಪವಡಿ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ, ಬೆಡ್ಶೀಟ್, ದಿಂಬು ಕೇಳಿರುವ ಅರ್ಜಿ ಸೇರಿ ಎಲ್ಲ ಅರ್ಜಿಗಳ ವಿಚಾರಣೆಯನ್ನ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿದೆ. ರಮೇಶ್, TV9 ಬೆಂಗಳೂರು.